ನನ್ನನ್ನ ಕರೆಸ್ತೀಯಾ? ಯಾರನ್ನ ದೇವತೆ ಅಂತ ನಂಬಿದ್ನೋ ಅವಳೇ ನಂಗೆ ಮೋಸ ಮಾಡ್ಬಿಟ್ಲು. ಆ ಶಾಂತಿ ನನ್ನ ಮದುವೆನೇ ಆದಳು, ಕೈಯೇ ಕೊಟ್ಟಿಲ್ಲ, ಗೊತ್ತಿಲ್ಲ. ಈ ವ್ಯಕ್ತಿ ನಿಲ್ಲೋ ನೋಡು, ಮನೋಜಪ್ಪ ಕೊನೆಗೂ ಬದುಕ್ ಬಂದ್ಬಿಟ್ರ ಮನೋಜಪ್ಪ. ನಮ್ ಸಂಧ್ಯೆ ಒಂದ್ ಮುತ್ತೈದೆ ಸ್ಥಾನ ನಿಮ್ನ ಕಾಪಾಡ್ಬಿಡ್ತು ಮನೋಜಪ್ಪ, ಕಾಪಾಡ್ಬಿಡ್ತು. ಕಾಶಿ, ಆ ಶೀಲಗೆಟ್ಟ ಹೆಣ್ಣು ವಿಚಾರ ನಾನು ಹತ್ರ ಮಾತಾಡಬೇಡ. ದಣಿ, ಎಂತ ಮಾತು ಅಂತ ಆಡ್ತಾ ಇದ್ದೀರ ದಣಿ? ನಿಮ್ಮ ಬಾಯ್ಲಿ ಇಂಥ ಮಾತಾ? ಕಟ್ಕೊಂಡ ಹೆಂಡತಿಗೆ ಮೋಸ ಮಾಡಿ ಮಿಂಡು ಸವಾಸ ಮಾಡಿದವ್ರಿಗೆ ಇನ್ನೆಂತ ಮಾತಾಡ್ಬೇಕು? ದಣಿ, ನಮ್ ಸಂಧ್ಯವನ್ ಬಗ್ಗೆ ನಿಮಗ್ ಗೊತ್ತಿಲ್ವಾ ದಣಿ? ನಮ್ ಸಂಧ್ಯವಲ್ಲ ದಣಿ, ನಮ್ ಸಂಧ್ಯವನ್ ಪಾದ ಧೂಳುಗಿಸುದಾ ಆ ಕೆಲಸ ನೆನ್ಸ್ಕೋದಿಲ್ಲ ದಣಿ, ನೆನ್ಸ್ಕೊಳ್ಳೋದಿಲ್ಲ. ಈ ಮಾತನ್ನ ನಿಮ್ಗೆ ಹೇಳಿದವ್ರು ಯಾರು ದಣಿ? ಬೇರೆ ಯಾರು ಅಲ್ಲ, ಆ ತ್ರಿನೇತ್ರ ಸಾಕ್ಷಿ. ದಣಿ, ಆ ಪಾಪಿ ತ್ರಿನೇತ್ರನ ಹಾಗೂ ಆ ಸಾಕ್ಷಿನ ಮಾತು ನಂಬ್ಕೊಂಡು ನಮ್ ಸಂಧ್ಯವನ್ ಬಗ್ಗೆ ನೀವು ಈ ರೀತಿ ಮಾತಾಡ್ಬೇಡಿ ದಣಿ, ಮಾತಾಡ್ಬೇಡಿ. ಎಲ್ರು ಮೇಳದ್ಮೇಲೆ ನಂಬಬೇಕಲ್ಲೋ? ಜನ 1000 ಹೇಳ್ತಾರೆ ದಣಿ, ನಮ್ ಸಂಧ್ಯಾವ ಏನು ಅಂತ ನಿಮ್ಗೆ ಗೊತ್ತಿಲ್ವಾ ದಣಿ? ಇವರೆಲ್ಲ ಅನ್ಬಾರ್ದಂದಿ ಆ ಮಾಡಬಾರ್ದು ಮಾಡಿ ಮನೆಯಿಂದ ಆಚೆ ಕಳಿಸ್ಬಿಟ್ರು ದಣಿ. ಕಾಶಿ, ಇನ್ನು ಹೇಳ್ತಾರ ಮತ್ತು ನಿಜವೇನೋ? ನಿಜ ದಣಿ, ನಿಜ. ಈ ಮನೇಲಿ ನಾನು ಉಪ್ಪು ತಿಂದು ಬೆಳೆದಿದ್ದೀನಿ ದಣಿ. ಸಂಧ್ಯವನಿಗೂ ಮಾಡ್ದಂಗೆ ಸಸ್ಯಣ್ಣನಿಗೂ ಮಾಡಿ ಮನೆಯಿಂದ ಆಚೆಗೆ ಓಡಿಸಿದ್ರು. ಇನ್ನು ರವಿ ಅಣ್ಣನಿಗೆ ಹುಚ್ಚು ಬರೋ ಮಾತನ್ನ ಹಾಕಿ ಹುಚ್ಚನ್ ಮಾಡಿದ್ರು. ಇನ್ನು ಚಂದ್ರಣ್ಣ ಕಾಶಿಗೆ ಹೋದವರು ನಿಮ್ ನುಡಿಗ ಬರ್ತೀವಿ ಅಂತ ಅವ್ರು ಬರಲೇ ಇಲ್ಲ ಅಣ್ಣ. ಇನ್ನು ನಾನು ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ದಂಗಿದ್ದೀನಣ್ಣ. ಅಯ್ಯೋ, ನಾನೆಂತ ಪಾಪಿನೋ ಕಟ್ಕೊಂಡು ಹೆಂಡತಿ ಮೇಲೆ ಮನ ಪಟ್ಬಿಟ್ಟಲ್ಲ ಕಾಶಿ, ಮನ ಪಟ್ಬಿಟ್ಟೆ. ಕಾಶಿ, ಈಗ ನನ್ನ ಹೆಂಡತಿ ಮಕ್ಕಳು ಎಲ್ಲಿದ್ದಾರೋ? ನನಗೂ ಗೊತ್ತಿಲ್ಲ ದಣಿ ಎಲ್ಲಿದ್ದಾರೆ ಅಂತ. ಅವತ್ತು ನಾನು ಮನೇಲಿ ಇರಲಿಲ್ಲ ದಣಿ, ಆದ್ರಿಂದ ಏನಾಯ್ತು ಅಂತ ನನಗೂ ವಿಚಾರ ಸರಿಯಾಗಿ ಗೊತ್ತಿಲ್ಲ ದಣಿ. ಬನ್ನಿ ದಣಿ, ಚಂದ್ರಣ್ಣ ಬರುವವರೆಗೂ ನೀವು ನಮ್ಮ ಜೊತೆಲಿ ಇರೋರಂತೆ, ಬನ್ನಿ ದಣಿ. ಇಲ್ಲ ಕಾಶಿ, ಇಲ್ಲ. ನನ್ನ ಹೆಂಡತಿ ಮಕ್ಕಳು ಸಿಗುವವರೆಗೂ ನಾನು ಎಲ್ಲೂ ಬರಲ್ಲ, ಹುಡುಕ್ತೀನಿ. ನಾನು ನನ್ನ ಹೆಂಡತಿ ಮಕ್ಕಳನ್ನ ಹುಡುಕ್ತೀನಿ. ನಾನು ಬರ್ತೀನಿ ಕಾಶಿ, ನೀನು ಉಪಕಾರನ ನಾನು ಮರೆಯಲ್ಲ ಕಾಶಿ. ಅಯ್ಯೋ ದಣಿ, ಭಗವಂತ ಏನಪ್ಪ ನೀನ್ ಲೀಲೆ. ಆಡ್ಸಪ್ಪ, ಆಡ್ಸು. ಇನ್ನು ಏನೇನ್ ಆಡಿಸ್ಬೇಕು ಅಂತ ಇದೆಯೋ ಆಡ್ಸು. ಬಂಗಲೆಯ ಭಂಡಾರ ಒಡೆದು ಬೊಕ್ಕಸ ಬರಿದಾಗಿದೆ. ಭಂಡಾರ ಬಂಧನ ಬಂದು ಬಡಬಡಿಸಿ ಬತ್ತಳಿಕೆ ಬಿಡಾರವಾಗಿದೆ. ಈ ತ್ರಿನೇತ್ರ ಮನಸ್ಸು ಮಾಡಿದನೆಂದರೆ ಧೀಮಂತರ ದಿವ್ಯ ಧಿಕ್ಕಾರ ಧರೆಯಲ್ಲಿ ದಗದಗಿಸಿ ಧಾರಣವಾಗಲೇಬೇಕು. ಚಂದ್ರು, ಸಸಿ, ರವಿ ಎಂಬ 3 ಕೊಂಬೆಗಳು ಸ್ತಂಭಗಳಾಗಿವೆ. ಇನ್ನು ಕುಯುಕ್ತಿ, ತಂತ್ರ, ತಕರಾರು, ಕಿರಿಕಿರಿ ತುಂಬಿ ಜಂಜಾಟವಾಡ್ತಾ ಇದೆ ಅಣ್ಣ ತಮ್ಮ ತಂಗಿಯರ ಮಧ್ಯೆ. ನಾನ್ ಬೀಸಿದ ಮೋಸದ ಜಾಲಕ್ಕೆ ಒಬ್ಬೊಬ್ಬರದು ಒಂದೊಂದು ಕಥೆ ಆಯ್ತು. ಇನ್ನುಳಿದಿರೋದು ಆ ಸಾಕ್ಷಿ ಮತ್ತೆ ಚಂದ್ರು. ಇವರಿಬ್ಬರಿಗೂ ಹೇಗಾದ್ರೂ ಮಾಡಿ ಅಂತಿಮ ಚರಣ ನಾನೇ ಆಡ್ತೀನಿ.
ಸಾಕ್ಷಿ, ಅಂದುಕೊಂಡ ಕೆಲಸ ಎಲ್ಲ ಅಂದುಕೊಂಡಂಗೆ ಆರಾಮಾಗಾಯ್ತು. ಇನ್ನೇನಿದ್ರು ಈ ಅಂದದ ಅರಮನೆಗೆ ಅಭಿನೇತ್ರಿ ನೀನು. ತ್ರಿನೇತ್ರ, ಆ ಮನೆ ಶನಿ ಕಾಶಿ ಇನ್ನೂ ಇದ್ದಾನೆ. ನೀವೇ ಹೇಳ್ತಿದ್ರಲ್ಲ, ಅವನ್ನ ಜೀವಂತವಾಗಿ ಬಿಟ್ರೆ ನಮ್ಮ ಮಗ್ಳಲ್ಲಿರೋ ಮುಳ್ಳು ಅಂತ. ಏ ಸಾಕ್ಷಿ, ಎಂತೆಂತಹ ಹುಲಿ ಸಿಂಹ ಆನೆಗಳಿಗೆ ಡಮರುಗ ಬಾರಿಸಿ ಡಮಾಕಿ ಹಾರಿಸಿದ ನಮಗೆ ಆ ಎಳೆಯ ಕುನ್ನಿ ಕಾಸಿ ಯಾವ ಲೆಕ್ಕ ಬಿಡು. ಅಂದ್ರೆ ನಿಮ್ ಮಾತಿನ ಅರ್ಥ? ಅಂದ್ರೆ ಅವನ ಪತನಕ್ಕೂ ನನ್ನ ಹತ್ರ ಫಾರ್ಮುಲಾ ರೆಡಿ ಇದೆ ನೋಡು. ಸಾಕ್ಷಿ, ಇದು ಕಣ್ಣನ್ನ ಶಾಶ್ವತವಾಗಿ ಕುರುಡುಗೊಳಿಸೋ ಸಿದ್ಧೌಷಧ. ಇದನ್ನ ಒಂದು ಸಲ ಕಾಸಿ ಕೈಲಿ ಕೊಟ್ಟು ಒತ್ತಿಸಿದ್ರೆ ಸಾಕು, ಅವನ ಕಣ್ಣು ಪತನ. ಆಮೇಲೆ ಈ ಮನೆಯ ನಿನ್ನ ಎಲ್ಲ ಶತ್ರುಗಳು ಸರ್ವನಾಶ. ಶತ್ರುಗಳ ಸರ್ವನಾಶ. ಇದಕ್ ಮೇಲೆ ಆಗಲ್ಲ. ಸಬ್ಬಾಸ್, ಸಾರ್ಥಕವಾಯ್ತು ಕಣೆ ನೀನು ಹೆಣ್ಣು ಅನ್ನೋದಕ್ಕೆ. ನೀನು ಒಂದು ಎಣ್ಣೆನೆ. ಅದು ಅದು ನೀನು ಒಂದು ಹೆಣ್ಣಿನ ಕುಲಕ್ಕೆ ಅವಮಾನ ಮಾಡ್ಬಿಟ್ಟೆ ಅಲ್ಲಿ. ನೀನು ಮಾಡಿರೋ ಕೆಲಸ ಗರ್ತಿರು ಮಾಡಿರೋ ಕೆಲಸ ಮಾಡಿಲ್ಲ. ಬೀದಿ ಬೀದಿ ಅಲೆದು ತಿರುಪೆ ತಿನ್ನುವ ನಾಯಿ ಕೂಡ ನಿನ್ನಂತ ಕೆಲಸ ಮಾಡಲ್ವಲ್ಲೇ. ಕ್ಷಮಿಸ್ಬಿಡ್ರಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ತೆಗೆಯ ಕೈಯಮ್ಮ, ನಿನ್ನ ಕೊಳಕು ಕೈಗಳಿಂದ ನನ್ನ ಕಾಲು ಮುಟ್ಬೇಡ. ನಾವು ನಿನಗೆ ಏನೇ ಅನ್ಯಾಯ ಮಾಡಿದೋ ಲೇ, ನನಗೆ ಏನು ಬೇಕಾದ್ರೂ ಮಾಡೆ, ನಾನು ಎಲ್ಲವನ್ನು ಜಯಿಸ್ತೀನಿ. ಆದ್ರೆ ನನ್ನ ಪ್ರೀತಿಯ ತಂಗಿ ನಿನಗೆ ಏನೇ ಮಾಡಿದ್ಲು, ಅವಳು ಮಾಡಿದ್ದು ಒಂದೇ ಒಂದು ತಪ್ಪು. ಕವಡೆ ಕಾಸುಗೂ ಗತಿ ಇಲ್ಲದ ನಿನ್ನನ್ನ ಈ ಮನೆಗೆ ಮಹಾರಾಣಿ ಮಾಡಿದ್ಲಲ್ಲ, ಅದು ಅವಳು ಮಾಡುದು ತಪ್ಪು. ನೀನೇನೇ ಮಾಡಿದೆ ಅವಳನ್ನ, ಅವಳ ಬಾಳ ನರಕದ ಸಂತೆ ಮಾಡಿಬಿಟ್ಟಲ್ಲ. ನಂದೇ ತಪ್ಪು ರೀ, ನನಗೇನು ಗೊತ್ತಾಗ್ಲಿಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಹೆಣ್ಣ ನೀನು, ಈ ಸಮಾಜ ಹೇಳ್ತದೆ ಹೆಣ್ಣನ್ನ ಗಂಡಸು ಮುಂದುವರಿಯಕ್ ಬಿಡ್ಲಿಲ್ಲ ಅಂತ. ಅದು ತಪ್ಪು ಕಣೆ. ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ನೀನಿವತ್ತು ನಿರೂಪಿಸ್ಬಿಟ್ಟಲ್ಲೇ. ನಿನ್ನಂತ ಪಾಪದ ಹೆಣ್ಣು ಪಾಪದ ಹೊರೆ ಹೊತ್ಕೊಂಡು ಗಂಗಾ ನದಿಗೆ ಸ್ನಾನ ಮಾಡಕ್ ಹೋಗ್ಬಿಟ್ಟು ಬಂದ್ರೆ ಪಾಪ ಕಳೆದೋಯ್ತು ಅಂತ ತಿಳ್ಕೊತಾರೆ. ನೋಡಿ, ಇಷ್ಟಕ್ಕೆಲ್ಲ ಕಾರಣ ಈ ತ್ರಿನೇತ್ರನೇ. ಅವನ್ ಮಾತು ಕೇಳ್ಕೊಂಡು ನಾನು ಈ ರೀತಿ ಎಲ್ಲ ಮಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡ್ರಿ. ಮುಚ್ಚೆ ಬಾಯ್ನ, ಇವನು ಕಷಡ ತಿಂತು ಅಂತಾನೆ ನೀ ತಿನ್ಬಿಡ್ತೀಯಾ? ನಿನ್ ಬುದ್ಧಿ ಎಲ್ಲ ಹೋಗಿತ್ತು? ಅಪ್ಪ ತ್ರಿನೇತ್ರ ಬಂದು ಅಂತ ಮನೆ ಸೇರ್ಸಿದ್ಕೆ ಸರಿಯಾದ ಬಹುಮಾನನೇ ಕೊಟ್ಟೆ. ಸತ್ಯಕ್ಕೆ ಬೆಂಕಿ ಇಟ್ಟುಬಿಟ್ಟಲ್ಲ. ನೀನು ಒಬ್ಬ ಮನುಷ್ಯನೇನು? ನಿನ್ನ ಬಾಳಿಗಿಂತ ಆ ಮನೆಯಾಳಂ ಬಾಳೆ ಎಷ್ಟ ಮೇಲಲ್ಲೋ.
ಏಯ್ ಮುಚ್ಚ ಬಾಯಿ. ಯಾರೋ ಮನೆಯಾಳ? ನಾನಲ್ಲ ಕಣೋ ಮನೆಯಾಳ, ನೀನು. ಏನಂದೆ? ನಾನು ನಿನ್ನ ಮನೆಯಾಳ ಮಾಡದ್ನಾ? ಏ ಚಂದ್ರು, ನಾನಲ್ಲ ಕಣೋ ನಿನ್ನ ಮನೆಯಾಳ ಮಾಡಿದ್ದು, ನೀನೇ. ಏಯ್ ಕೈ ಹಿಡ್ದು ಹೆಂಡ್ತಿನ ಹತೋಟಿಯಲ್ಲಿ ಇಟ್ಕೊಳ್ದೆ ಅವಳು ಆಡೋದ್ ಬಣ್ಣದ ಮಾತುಗಳನ್ನ ನೀನು ನಿಧ ಅಂತ ನಂಬಿ ಕಣ್ಣಾರೆ ಕಂಡ್ರು ಪ್ರತ್ಯಕ್ಷ ನೋಡೋ ಅನ್ನೋ ಹಾಗೆ ನೀನು ಸತ್ಯಾಸತ್ಯಗಳನ್ನ ನೋಡ್ಲೇ ಇಲ್ಲ. ನಿನಗೋಸ್ಕರ ಇಷ್ಟು ಸಾವಿರಾರು ಜನದ ಎದುರಿಗೆ ನಿನ್ ತಮ್ಮಂದ್ರು ವಿಷ ಕುಡಿದ್ರಲ್ಲ, ಅವರನ್ನ ಮನೆ ಬಿಚ್ಚಾಟ ಕಳಿಸ್ತಲ್ಲೋ. ಏಯ್ ಈಗ ಹೇಳಲ್ಲೇ, ಯಾರ ಮನೆಯಾಳ? ನೀನೋ ಇಲ್ಲ ನಾನು? ಹೌದಪ್ಪ, ಹೌದು, ನಾನೇ. ಈ ಮಾಯಾಂಗಿನಿಯ ಮಾತನ್ನ ನಂಬಿ ಭಾರಿ ಮೋಸ ಹೋದೆ. ತ್ರಿನೇತ್ರ, ನೀನು ನನಗೆ ಮಾಡಿದ ಅನ್ಯಾಯನ ದಯವಿಟ್ಟು ಯಾರಿಗೂ ಮಾಡಬೇಡಪ್ಪ. ಪ್ಲೀಸ್ ಗೆಟ್ ಔಟ್. ಹೋಗ್ತೀನಲ್ಲೇ. ನೀನೇ ಇಲ್ಲೇ ಇರೋ ತ್ರಿನೇತ್ರ ಅಂತ ನನ್ನ ಕಾಲು ಹಿಡಿದು ಬೇಡ್ಕೊಂಡ್ರು ನಾನು ಈ ಮನೆಯಲ್ಲಿ ಇರೋದಿಲ್ಲ ಕಣ. ಓ, ಇದನ್ನೆಲ್ಲ ನೋಡಿ ನಿನ್ಗೆ ಸಂಕಟ ಆಗ್ತಾ ಇದೆಯಾ? ಆದ್ರೆ ಅವತ್ತು ನಿನ್ನ ತಂಗಿ ಹುಟ್ಟು ಹಬ್ಬದ ದಿನ ಇದೇ ಸಾವಿರಾರು ಜನದ ಎದುರಿಗೆ ನನ್ಗೆ ನಿನ್ ತಮ್ಮಂದ್ರು ನೀನು ಸೇರಿ ಅವಮಾನ ಮಾಡಿದ್ರಲ್ಲ, ಅದರ ಪ್ರತಿಫಲನೆ ಕಣ. ಆವತ್ತು ನನಗೆ ಇಷ್ಟೇ ಸಂಕಟ ಆಗಿತ್ತು. ಏ ಚಂದ್ರು, ನಾನು ಅವತ್ತೇನ್ ಹೇಳಿದ್ದೆ ಜ್ಞಾಪಕ ಇದೆಯಾ? ಅವತ್ತೇನ್ ಹೇಳಿದ್ದೆ ಅದನ್ನ ಇವತ್ತು ಮಾಡಿ ತೋರಿಸಿದ್ದೀನಿ. ಇವತ್ತು ಇಲ್ಲಿ ಏನ್ ನಡೀತಾ ಇದೆಯೋ ಇದನ್ನೇ ಮಾಡ್ತೀನಿ ಅಂತ ನಾನು ಅವತ್ತೇ ಶಪಥ ಮಾಡಿದ್ದೆ. ಇದೇ ಕಣ ಈ ತ್ರಿನೇತ್ರನ ಸಂಚು. ಇಷ್ಟಕ್ಕೆ ಮುಗಿಲ್ಲ ಕಣ, ಇನ್ನ ಇದೆ, ಅನುಭವಿಸು. ಬರ್ತೀನಿ. ಅಮ್ಮ ತಾಯಿ, ಗಜಗೌರಿ, ಮಹಾಲಕ್ಷ್ಮಿ, ಇಂದು ಯಾಕೆ ತಾಯಿ ನನ್ನನ್ನು ಉಳಿಸಿದೀಯಾ? ಬಾರೆ, ನನ್ನನ್ನು ಕೊಂದು ಬಿಡು, ಬಾರೆ. ಬೇಡ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ನಾನ್ ಮಾಡಿರೋ ತಪ್ಪಿನ ಅರಿವೆ ನನ್ಗೆ ಗೊತ್ತಾಗಿದೆ. ಬೇಡ, ಯಾಕೆ ಬೇಡ? ಓ, ತಾಲಿ ಕಟ್ಟಿದ ಗಂಡ ಅಂತ. ಏ, ಕಿತ್ತಿ ಎಸೆಯ ಇದನ್ನ ಯಾವ್ದಾರ ದೇವಸ್ಥಾನದ ಉಂಡಿಗೆ ಯಾಕೆ? ನಿನ್ನಂತ ದರಿದ್ರ ಹೆಣ್ಣು ಇರೋ ಬದಲು ನಿನ್ನಂತ ದರಿದ್ರ ಹೆಣ್ಣಿಗೆ ಗಂಡ ಯಾರು, ಮೈದುನ ಯಾರು, ನಾದಿನಿ ಯಾರು, ನಾದಿನಿ ಮಕ್ಕಳ ಯಾರು ಅಂತ ಗೊತ್ತೇನೆ ನಿನಗೆ? ಬಾರೆ ಬಾರೆ, ನನ್ನನ್ನು ಕೊಂದು ಬಿಡು ಬಾರೆ. ಬೇಡ ರೀ, ನಿಮ್ದಮ್ಮಯ್ಯ ಅಂತೀನ್ರಿ. ಕರೆಕ್ಟ್. ಒಂದು ನಿಮಿಷ ಇರು. ನೀನು ನನ್ನನ್ನು ಕೊಂದೇ ಬಿಟ್ಟೆ ಅಂತ ತಿಳ್ಕೊ. ಆ ನನ್ನ ತಮ್ಮ ರವಿ, ನಿನ್ನ ಕಾಲು ಕಸ ಹೋಗ್ತಾನೆ. ಇರು, ಮೊದಲು ನಾನು ನನ್ನ ತಮ್ಮನನ್ನ ಸಾಯಿಸಿ ಆಮೇಲೆ ನೀನು ನನ್ನನ್ನು ಸಾಯಿಸಿ ಹೋಗ್ತೇನೆ. ರವಿ, ಯಾರು ನನ್ ಕೂಗುದ್ದು? ರವಿ, ನಾನು ನಿನ್ನನ್ನು ಸಾಯಿಸ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಸತ್ತೋಗ್ತೀಯೇನಪ್ಪ? ನನ್ ಸಾಯಿಸ್ತೀಯಾ? ಯಾಕೋ ಸಾಯಿಸು. ನನಗೋಸ್ಕರ ತುಂಬಿದ ಸಭೆಯಲ್ಲಿ ವಿಷವನ್ನೇ ಕುಡಿದಂತ ನೀನು ಇವತ್ತು ಸಾಯಕ್ಕೆ ಇನ್ನು ಮುಂದೆ ನೋಡ್ತೀಯೇನೋ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನನಗೆ ಬೇರೆ ದಾರಿ ಇಲ್ಲ. ಸಾಯೋ ಸಾಯೋ ಸಾಯೋ. ಬೇಡ ರೀ, ನಾನಾಗ್ಲಿ
ಮಾಡಿರೋದು ತಪ್ಪು, ನನಗೆ ಅರಿವಾಗಿದೆ. ನಿಮ್ದಮ್ಮಯ್ಯ ಅಂತಿದ್ರಿ, ಅವನೇನು ಸಾಯಿಸ್ಬೇಡಿ. ಯಾಕೆ ಬೇಡ? ಯಾಕೆ ಬೇಡ? ನಿನಗೆ ಬೇಕಾಗಿರೋದು ನಾನು ನನ್ನ ತಮ್ಮ ಸತ್ರೆ ಈ ಮನೆಯ ಮಹಾರಾಣಿ ಪಟ್ಟ ನೀನು ಆಯಾಗಿ ಆರಾಮಾಗಿರ್ಬಹುದಲ್ಲ. ನನಗೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ, ನಾನು ತಿದ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ. ಅವನ್ನ ಮಾತ್ರ ಸಾಯಿಸ್ಬೇಡ್ರಿ. ಎಲ್ಲೇ ಎಲ್ಲೇ ಯಾಕೆ ಬೇಡ? ಆ ಮನೆಯಾಳ ಕೊಟ್ಟನಲ್ಲ, ಆ ಪಾಪಿ ಕಾಶಿನ ಕೊಲ್ಲು ಅಂತ ಆ ಸಿಡಿಮದ್ದನ್ನ ಕೊಡೆ. ಅದನ್ನ ಸಿಡಿಸಿ ನಾನು ಸತ್ತು ನನ್ನ ತಮ್ಮನ್ನು ಸಾಯಿಸ್ತೀನಿ. ಇಲ್ಲ ಕೊಡೆ ಇಲ್ಲ, ನಾನು ಕೊಡೆ ಕೊಡಲ್ಲ, ನಾನು ಕೊಡಲ್ಲ. ಕೊಡೆ ಇಲ್ಲ ಕೊಡೆ. ನಾನು ಸಾಯಿಸಲ್ವಾ? ಹಂಗಾರ ಬಸ್ ಬಿಡ್ಬೇಕು ಬರ್ತೀರಿ. ಕೊಡೆ ಇಲ್ಲ ರೀ, ನಾನು ಕೊಡಲ್ಲ. ಕೊಡೆ ಇಲ್ಲ, ನಾನು ಕೊಡಲ್ಲ. ಕೊಡೆ ಕೊಡಲ್ಲ. ಕೊಡೆ ಬಿಟ್ಬಿಡಿ, ಬಿಟ್ಬಿಡಿ. ಕೊಡೆ ಲೈಟು ಕೊಡೆ. ರೀ, ಬಿಟ್ರಿ. ಯಾವ ಸರಿ ಇಲ್ಲ, ಬ್ಲಾಸ್ಟ್ ಒಂದೇ ಸರಿ ಹಂಗನ್ನಲ್ಲ. ಅಮ್ಮ, ಕಣ್ಣು. ಕಾಶಿ ಅಮ್ಮ, ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಆಯ್ತು ಕಣೋ. ನನ್ನ ಕಣ್ಣುಗಳು ಕಾಣಿಸ್ತಾ ಇಲ್ಲ ಕಣೋ. ನನ್ನ ತಂಗಿಯ ತಮ್ಮಂದಿರ ಶಾಪ ಕೊನೆಗೂ ನನಗೆ ತಟ್ಟು ಬಿಡ್ತು ಕಣೋ. ದಣಿ ಹಂಗೆಲ್ಲ ಮಾತಾಡ್ಬೇಡಿ ದಣಿ, ಮಲ್ಕಳಿ ದಣಿ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ದಣಿ. ಬೇಡ ಕಾಶಿ, ಯಾವ ಡಾಕ್ಟರ್ ಬಂದ್ರು ನನ್ನ ಓದ ಕಣ್ಣು ಮತ್ತೆ ಬರಲ್ಲ ಕಣೋ. ಕಾಶಿ, ನೀನೊಂದು ನನಗೆ ಸಹಾಯ ಮಾಡ್ತೀಯಪ್ಪ? ಅದೇನ್ ಹೇಳಿ ದಣಿ? ಕಾಶಿ, ನಾನು ಮನೆ ಬಿಟ್ಟು ಹೋದ್ಮೇಲೆ ನನ್ನ ತಮ್ಮ ರವಿ ಅನಾಥನಾಗ್ಬಿಡ್ತಾನಪ್ಪ, ಪಾಪಿ ಮೊದಲೇ ಅವನನ್ನ ಅರೆ ಹುಚ್ಚನಾಗಿ ಮಾಡಿದಾಳೆ. ದಯವಿಟ್ಟು ಅವನು ನಿನ್ನ ಸ್ವಂತ ತಮ್ಮ ಅಂತ ತಿಳ್ಕೊಂಡು. ದಣಿ ಹಂಗೆಲ್ಲ ಮಾತಾಡ್ಬೇಡಿ ದಣಿ. ರವಿ ಅಣ್ಣ ಅವತ್ತು ಅಣ್ಣನೇ, ಇವತ್ತು ಅಣ್ಣನೇ ದಣಿ. ನೀವೆಲ್ಲೂ ಹೋಗ್ಬೇಡಿ ದಣಿ, ನೀವು ಇಲ್ಲೇ ಇರಿ ದಣಿ. ಬೇಡ ಕಾಶಿ, ಬೇಡ. ಇದೊಂದು ವಿಷಯದಲ್ಲಿ ನನ್ನನ್ನು ತಡಿಬೇಡ. ನೀನೇನಾರ ತಡೆದ್ರೆ ಇದು ನನ್ನ ಮೇಲೆ ಆಣೆ. ಅಯ್ಯೋ ರವಿ, ರವಿ ಎಲ್ಲಿದ್ದೀಯಪ್ಪ? ಎಲ್ಲ ಅಲಿತಾ ಇದೀಯಪ್ಪ? ಬಾರೋ. ರವೀಣ, ರವಿ, ರವಿ, ಇವತ್ತಿನಿಂದ ಈ ಕಾಸಿನ ನಿನಗೆ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಕಣ. ಕಾಶಿ, ಕಾಶಿ, ಇವನು ನಿನ್ನ ಸ್ವಂತ ತಮ್ಮ ಅಂತ ನೋಡ್ಕೊಳಪ್ಪ. ಬೇಡ ದಣಿ, ಬೇಡಿ ಹಂಗೆಲ್ಲ ಮಾತಾಡ್ಬೇಡಿ ದಣಿ, ಮಾತಾಡ್ಬೇಡಿ. ನಾ ಬರ್ತೀನಪ್ಪ, ನಾ ಬರ್ತೀನಿ. ಅಯ್ಯೋ ದಣಿ, ಎಲ್ಲೂ ಹೋಗ್ಬೇಡಿ ದಣಿ. ನಾ ಬರ್ತೀನಪ್ಪ, ನಾ ಬರ್ತೀನಿ. ರವಿ, ನಾನು ಬರ್ತೀನಿ ಜೊತೆಲಿ. ನಾನ್ ಬಿಟ್ಟು ಹೋಗ್ಬೇಡ ಕಾಶಿ, ರವಿ ಕರ್ಕಳ. ನಾನ್ ಬಿಟ್ಟು ಹೋಗ್ಬೇಡ, ನಾನು ಬರ್ತೀನಿ, ನಾನು ಬರ್ತೀನಿ. ಬಿಟ್ಟು ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವಾಗಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವಾಗಿ. ವಿಧಿಯಾಟ ಕಂಡು ಯಾವ ಮಾನವ, ವಿಧಿಯಾಟ ಕಂಡು ಯಾವ ಮಾನವ.